ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಮೇನ್ ಸಬ್ಜೆಕ್ಟ್ ಇದೆ ಅಲ್ವಾ, ಅದು ನಮ್ಮ ಸಬ್ಜೆಕ್ಟು ಇಂಗ್ಲೀಷು, ಅದು ನಿಮ್ಮ ಸಬ್ಜೆಕ್ಟು ಇಂಗ್ಲೀಷು. ಎಲ್ಲರೂ ಟಾರ್ಗೆಟ್ ಆಗಿರೋದೇ ಇಂಗ್ಲೀಷಲ್ಲಿ. ಯಾಕೆ ಟಾರ್ಗೆಟ್ ಅಂತ ಕರಿತಾ ಇದ್ದೀನಿ ಅಂದರೆ 80 ಔಟ್ ಆಫ್ 80 ಬರೆದ್ರು ಕೊಟ್ಟಿರೋದು 60, 65, 59, 55 ಈ ರೀತಿಯಾಗಿ ಮಾರ್ಕ್ಸನ್ನು ಕ್ರೆಡಿಟ್ ಮಾಡಲಾಗಿದೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ನಮ್ಮ ವಿದ್ಯಾರ್ಥಿಗಳ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ, ನೋಡ್ರಪ್ಪ ಜಾಸ್ತಿ ತಗೊಳ್ಳಿಲ್ಲ, ಒಂದು 30 ಸೆಕೆಂಡು, ನಿಮಿಷ ಅಲ್ರಿ, 1 ನಿಮಿಷನೂ ಮಾತಾಡಲಿಲ್ಲ. ಎನಿಹೌ, ಭಾಳ ಕೊಡ್ದಂಗಾದರೆ ಭಾಳ ಕಷ್ಟ. ನನ್ನ ವಿದ್ಯಾರ್ಥಿಗಳೇ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ದೋಸ್ ಹು ಆರ್ ವೆರಿ 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 ವೀಕ್, ಪ್ಲೀಸ್ ಡೋಂಟ್ ವಾಚ್ ದೀಸ್ ವಿಡಿಯೋಸ್. ನೀವು ಕೂತ್ಕೊಂಡು ನನ್ನ ಗ್ರಾಮರ್ ವಿಡಿಯೋಸ್ಗಳನ್ನು ನೋಡಬೇಕು. ಸರ್ ಗ್ರಾಮರ್ ವಿಡಿಯೋಸ್ ಸಿಗ್ತಾನೆ ಇಲ್ಲ ಸರ್ ಅನ್ನೋರು, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 10 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅವು ಪ್ರತಿಯೊಂದು ವಿಡಿಯೋ ಜಾಸ್ತಿ ಅಂದರೆ 3ರಿಂದ 4 ನಿಮಿಷ ಇರುತ್ತೆ. ಕರೆಕ್ಟಾಗಿ ನೀವು ಕೂತ್ಕೊಂಡು ಒಂದೇ ದಿನ ಪೇಪರು ಪೆನ್ನು ತಗೊಂಡು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡಿದರೆ, ಐ ಶ್ಯೂರ್ ಯು, ಐ ಪ್ರಾಮಿಸ್ ಯು, ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ. ಬನ್ನಿ, ಈಗ ಇವೆಲ್ಲ ಅಪ್ಲೋಡ್ ಮಾಡುತ್ತಿರುವಂಥದ್ದು ಸ್ವಲ್ಪ ಇಂಗ್ಲೀಷ್ ಬರಬೇಕು ಬರೀಲಿಕ್ಕೆ, ಹಾಗೂ ನಾನು ಬರೆದು ಪ್ರಾಕ್ಟೀಸ್ ಮಾಡ್ತೀನಿ ಇಂಗ್ಲೀಷು ಸರ್ ಅಂತಹ ವಿದ್ಯಾರ್ಥಿಗಳು. ಇಂಗ್ಲೀಷ್ ಎಕ್ಸಾಮ್ ಬಂದು ಇದೇ ತಿಂಗಳ 29ನೇ ತಾರೀಕು ಮಂಗಳವಾರದ ದಿನ ಇರುತ್ತೆ, ಟ್ಯೂಸ್ಡೇ. ಈಗ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಎಕ್ಸಾಮ್ 1ನಲ್ಲಿ ಈಗಾಗಲೇ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್ ಅಂತ ಕೇಳಿಬಿಟ್ಟಿದ್ರು. ಜೂಲಿಯೆಟ್ ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ಲು ರೋಮಿಯೋಗೆ ಅಂತ. ಹಾಗಿದ್ರೆ ಉಳಿದಿರೋ ಪ್ರಶ್ನೆ ಒಂದೇ, ಅದೇನು ಅಂದರೆ ಡಿಸ್ಪ್ಲೇ ಹಾಕಿದ್ದೀನಲ್ವ, ಇದೆ. 99% ಈ ಒಂದು ಪ್ರಶ್ನೆ ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಯಾವುದು? ಬನ್ನಿ, ರೋಮಿಯೋ ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ಜೂಲಿಯೆಟ್ಗೆ ವ್ಯಕ್ತಪಡಿಸ್ತಾನೆ ಅಂತ. ಇದನ್ನೇ ಇಂಗ್ಲೀಷ್ನಲ್ಲಿ ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್, ಹಿಸ್ ಫೀಲಿಂಗ್ಸ್. ಆಯಿತಾ? ಬನ್ನಿ, ರೋಮಿಯೋ ಸೇಸ್ ಏನಂತ ಹೇಳ್ತಾನೆ, ಒಂದು ಲೈನಲ್ಲಿ ಮುಗಿಸ್ಬೇಕು ಸರ್. ಇದು 3 ಮಾರ್ಕ್ಸಿಗೆ ಕೊಟ್ಟರೆ ಡೈರೆಕ್ಟಾಗಿ ಹೀಗೆ ಬರೀರಿ. 4 ಮಾರ್ಕ್ಸಿಗೆ ಏನಾದರೂ ಹೋದರೆ ಅಲ್ಲಿ ಒಂದು 2 ಲೈನನ್ನು ಆ್ಯಡ್ ಮಾಡಬೇಕು. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈಸ್ ಎ ಟ್ರ್ಯಾಜಿಡಿ, ಈಸ್ ಎ ಪ್ಲೇ, PLAY, ಪ್ಲೇ, ಈಸ್ ಎ ಪ್ಲೇ ರಿಟನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ಕ್ಲಿಯರ್? ಇಷ್ಟೇ, ಮತ್ತೇನು ಬರೆಯೋ ಅವಶ್ಯಕತೆ ಇರಲ್ಲ, ಯಾಕಂದರೆ 6 ಮಾರ್ಕ್ಸಿಗೆ ಇಲ್ಲ ಈಗ ನಿಮಗೆ. ಹಾಗಾಗಿ ಈಗ ಇದನ್ನು ಸ್ವಲ್ಪ ಅರ್ಥ ಮಾಡಿಸ್ಬಿಡ್ತಾನೆ. ರೋಮಿಯೋ ಯಾವ ರೀತಿಯಾಗಿ ಏನಂತ ಹೇಳ್ತಾನೆ ಹೇಳಿದ್ದಕ್ಕೆ ನಾವು ಸೇಸ್ ದಟ್ ಈವನ್ ದ ಬ್ರೈಟ್ ಲೈಟ್ ಆಫ್ ಎ ಟಾರ್ಚ್ ವುಡ್ ಲುಕ್ ಡಲ್ ಬಿಫೋರ್ ದಿ ಬ್ರೈಟ್ನೆಸ್ ಆಫ್ ಜೂಲಿಯೆಟ್. ಎಂಥ ಮಾತನ್ನು ಹೇಳ್ತಾನೆ ಅಂದರೆ, ನನ್ನ ಪ್ರೀತಿಯ ಮುಂದೆ, ನನ್ನ ಲವರಿನ ಮುಂದೆ, ನನ್ನ ಜೂಲಿಯೆಟ್ಟಿನ ಮುಂದೆ ಆ ಟಾರ್ಚು ಏನು ತನ್ನ ಪ್ರಕಾಶವನ್ನು ಕೊಡ್ತಾ ಇದೆಯೋ, ಆ ಟಾರ್ಚ್ ಏನು ಬೆಳಕನ್ನು ಕೊಡ್ತಾ ಇದೆಯೋ ಅದು ಕೂಡ ವೇಸ್ಟ್ ಕಂಟ್ರಿ ಅಂತ ಹೇಳ್ತಾನೆ. ನೋಡಿ ಆಯಿತಾ, ಇಟ್ ಲುಕ್ ಡಲ್ ಬಿಫೋರ್ ದಿ ಬ್ರೈಟ್ನೆಸ್ ಆಫ್ ಮೈ ಜೂಲಿಯೆಟ್. ಇಟ್ ಲುಕ್ಸ್ ಲೈಕ್, ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ, ಇಟ್ ಲುಕ್ಸ್ ಲೈಕ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ಸ್ ಆಫ್ ನೈಟ್. ಇದು ಬಹಳ ಇಂಪಾರ್ಟೆಂಟು, 1 ಮಾರ್ಕ್ಸಿಗೂ ಬರಬಹುದು. ಚೀಕ್ಸ್ ಆಫ್ ನೈಟ್ ಅಂತ ಕೇಳಿದರೆ ನೀವು ಜೂಲಿಯೆಟ್ ಅಂತ ಬರಿಬೇಕು. ರೋಮಿಯೋ ಸೇಸ್ ದಟ್ ದ ಬ್ಯೂಟಿ ಆಫ್ ಜೂಲಿಯೆಟ್ ಈಸ್ ಲೈಕ್ ಎ ಜ್ಯುವೆಲ್, ಬಂಗಾರ ಅಂತ, ಅಮೂಲ್ಯವಾದ ವಸ್ತು ಅಂತ, ವಿಚ್ ಈಸ್ ಹಂಗ್ ಇನ್ ದಿ ಇಯರ್ ಆಫ್ ಆಫ್ರಿಕನ್ ವುಮೆನ್. ಇದು 1 ಮಾರ್ಕ್ಸಿಗೆ ನಿಮಗೆ ಕೇಳಿದರು. ರಿಚ್ ಜ್ಯುವೆಲ್ ಅಂತ 1ನೇ ಆನ್ಸರ್ ಇತ್ತು ನಿಮ್ಮದು, ಹೌದಲ್ವಾ? ಆ್ಯಸ್ ಎ ರಿಚ್ ಜ್ಯುವೆಲ್ ಇನ್ ಅನ್ ಇಥೋಪಿಯನ್ಸ್ ಇಯರ್ ಅಂತ ನಿಮಗೆ ಡ್ಯಾಶ್ ಅಂತ ಕೇಳಿದರು. ರಿಚ್ ಜ್ಯುವೆಲ್ ಅಂತ 1ನೇ ಆನ್ಸರು ಎಕ್ಸಾಮ್ 1ನಲ್ಲಿತ್ತು. ಹಾಗಾಗಿ ಆ ರಿಚ್ ಜ್ಯುವೆಲ್ಲು ಯಾರ ಕಿವಿನಲ್ಲಿತ್ತು ಅಂತ ಕೇಳಿದರೆ ತಾವುಗಳು ಆಫ್ರಿಕನ್ ವುಮೆನ್ಸ್ ಅಂತ ಬರೀಬೇಕಾಗತ್ತೆ, 1 ಅಂಕದ ಮಾರ್ಕ್ಸ್. ಆಯಿತಾ? ಹಾಗಾಗಿ ರೋಮಿಯೋ ಹೇಳ್ತಾನೆ, ರೋಮಿಯೋ ಸೇಸ್ ಜೂಲಿಯೆಟ್ ಈಸ್ ಟೂ ಬ್ಯೂಟಿಫುಲ್ ಟು ಬಿಲಾಂಗ್ಸ್ ಟು ಅರ್ತ್. ನನ್ನ ಪ್ರೀತಿ, ನನ್ನ ಪ್ರಿಯತಮೆ, ಅವಳು ಬಹಳ ಸುಂದರವಾಗಿದ್ದಾಳೆ ಈ ಭೂಮಿಯ ಮೇಲೆ. ನೋಡಿ, ಶಿ ಈಸ್ ಟೂ ಬ್ಯೂಟಿಫುಲ್ ಟು ಬಿಲಾಂಗ್ ಟು ಅರ್ತ್. ಇವಳು ಟು ಬಿಲಾಂಗ್ ಟು ಅರ್ತ್ ಅಂತ ಯಾಕೆ ಹೇಳ್ತಾನೆ ಅಂದರೆ, ಶಿ ಶುಡ್ ನಾಟ್ ಡೈ, ಶಿ ಶುಡ್ ಸರ್ವೈವ್ ಫಾರ್ ಎ ಲಾಂಗ್ ಟೈಮ್ ಅಂತ. ಜೂಲಿಯೆಟ್ಸ್ ಬ್ಯೂಟಿ ಈಸ್ ಸೋ ವಾಸ್ಟ್, ಶಿ ಕೆನಾಟ್ ಡೈ ಆ್ಯಂಡ್ ಶಿ ಬರೀಡ್ ಇನ್ ದಿ ಅರ್ತ್. ದಿ ಅರ್ತ್ ಕೆನಾಟ್ ಕಂಟೈನ್ ಹರ್ ಬ್ಯೂಟಿ. ಈ ಫರ್ದರ್ ಸೇಸ್ ಜೂಲಿಯೆಟ್ ಈಸ್ ಲೈಕ್ ಎ ವೈಟ್ ಸ್ನೋ. ಇದು 99% ಈ ಸಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ಗೆ ಬರ್ಬೋದು. ವೈಟ್ ಸ್ನೋ ಅಂತ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಅಲ್ಲಿ ವೈಟ್ ಸ್ನೋ ಅಲ್ಲ, ಸ್ನೋವಿ ಡವ್ ಅಂತ ಆಗಬೇಕಿತ್ತು. ಏನಾಗಬೇಕು? ಸ್ನೋವಿ ಡವ್ ಅಂತ. ಆಯಿತಾ? ಅದನ್ನೊಂದು ತಿತ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ.
ಸ್ನೋವಿ ಡವ್ ಅಂದರೆ ಯಾರು ಅಂತ ಕೇಳಿದರೆ ಜೂಲಿಯಟ್ ಅಂತ ಬರಿಬೇಕು ಎಕ್ಸಾಮಲ್ಲಿ. ವಿಚ್ ಈಸ್ ಫ್ಲೈಯಿಂಗ್ ವಿತ್ ಅದರ್ ಕಾಮನ್ ಪೀಪಲ್ ಹೂ ಬಿಲಾಂಗ್ ಟು ದಿ ಕ್ರೋಸ್. ಆ ಸಮಯದಲ್ಲಿ ಜೂಲಿಯಟ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಡ್ಯಾನ್ಸ್ ಮಾಡುವ ಸಮಯದಲ್ಲಿ ತನ್ನ ಸಂಗಾತಿಗಳ ಜೊತೆಗೆ, ಪಾರ್ಟ್ನರ್ಸ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಎಲ್ಲ ಹುಡುಗಿಯವರನ್ನು. ರೋಮಿಯೋ ಹೇಳ್ತಾನೆ, ಮೈ ಲವ್ ಈಸ್ ಅ ಸ್ನೋವಿ ಡವ್ ಆ್ಯಂಡ್ ಅದರ್ಸ್ ದೋಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯಟ್ ದೇ ಆರ್ ಕ್ರೋಸ್ ಅಂತ ಕರೀತಾನೆ, ಎಲ್ಲರೂ ಕಾಗೆಗಳು ಅಂತ. ರೋಮಿಯೋ ಜಸ್ಟ್ ವಿಶಸ್ ಆ್ಯಂಡ್ ಸೇಸ್ ಜೂಲಿಯಟ್ ಬಿಲಾಂಗ್ಸ್ ಟು ಡಿವೈನ್ ವರ್ಲ್ಡ್ ಆ್ಯಂಡ್ ಲಿವಿಂಗ್ ಅಮಾಂಗ್ ದಿ ಆರ್ಡಿನರಿ ಆ್ಯಂಡ್ ಕಾಮನ್ ಪೀಪಲ್ ಆನ್ ದಿಸ್ ಅರ್ತ್. ಹಾಗಾಗಿ ರೋಮಿಯೋ ಟ್ರೈ ಟು ಪ್ರಪೋಸಸ್ ನೋಡಿ ಟು ಫೈಂಡ್ ದ ಪ್ಲೇಸ್ ವೇರ್ ಜೂಲಿಯಟ್ ಸ್ಟುಡ್ ಆ್ಯಂಡ್ ವಾಂಟ್ಸ್ ಟು ಟಚ್ ಹರ್ ಬ್ಲೆಸ್ಡ್ ಹ್ಯಾಂಡ್ ಆ್ಯಂಡ್ ಮೇಕ್ ಹಿಸ್ ಓನ್ ರೂಡ್ ಹ್ಯಾಂಡ್ ಬ್ಲೆಸ್ಡ್. ರೋಮಿಗೆ ಒಂದು ಆಸೆ ಇರುತ್ತೆ, ಐ ವಾಂಟ್ ಟು ಟಚ್ ಜೂಲಿಯಟ್. ಯಾಕೆ ಅಂತ ಹೇಳಿದರೆ ಕೆಟ್ಟ ಆಸೆಯಿಂದ ಅಲ್ಲ, ದುರಾಸೆಯಿಂದ ಅಲ್ಲ. ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ ಟು ಟೇಕ್ ಬ್ಲೆಸ್ಸಿಂಗ್ ಬಿಕಾಸ್ ಹಿಸ್ ಹ್ಯಾಂಡ್ಸ್ ಆರ್ ವೆರಿ ರೂಡ್ ಅಂತ. ಕ್ಲಿಯರ್? ನೆಕ್ಸ್ಟು ರೋಮಿಯೋ ಫರ್ದರ್ ಆಸ್ಕ್ ಎ ಕ್ವಶನ್ ಟು ಹಿಮ್ಸೆಲ್ಫ್. ರೋಮಿಯೋ ತನಗೆ ತಾನೇ ಒಂದು ಸವಾಲನ್ನು ಹಾಕಂತಾನೆ. ಓ ಗಾಡ್, ಹಿ ಎವರ್ ಲವ್ಡ್ ಬಿಫೋರ್, ಹಿ ಫೀಲ್ಸ್ ದಿಸ್ ಈಸ್ ದಿ ಟ್ರೂ ಲವ್. ಜೂಲಿಯಟನ್ನು ನೋಡಿದ ತಕ್ಷಣ ತನ್ನ ಮೊದಲನೆಯ ಪ್ರೀತಿ ರೋಸ್ಲಿನನ್ನು ಮರೆತು ಬಿಡ್ತಾನೆ. ಆ್ಯಂಡ್ ಹಿ ಸೆಡ್, ಓ ಗಾಡ್, ದಿಸ್ ಈಸ್ ದ ಟ್ರೂ ಲವ್, ಐ ಹ್ಯಾವ್ ನೆವರ್ ಸೀನ್ ಸಚ್ ಟೈಪ್ ಆಫ್ ಬ್ಯೂಟಿ ಇನ್ ಮೈ ಹೋಲ್ ಲೈಫ್ ಅಂತ. ರೋಮಿಯೋ ಥಿಂಕ್ಸ್ ಹಿ ಹ್ಯಾಸ್ ನೆವರ್ ಸೀನ್ ಎ ಬ್ಯೂಟಿಫುಲ್ ವುಮೆನ್ ಲೈಕ್ ಜೂಲಿಯಟ್ ಬಿಫೋರ್ ದಿಸ್ ನೈಟ್. ಈ ಕತ್ಲಕ್ಕಿಂತ ಮುಂಚೆ ಎಷ್ಟೋ ಕತ್ಲು ನನ್ನ ಜೀವನದಲ್ಲಿ ಬಂದು ಹೋದವು ಸರ್ ಅಂತ ಈ ರೀತಿಯಾಗಿ ಹೇಳಿ ಇಲ್ಲಿಗೆ ಈ ಒಂದು ಆನ್ಸರು ಮುಗಿದೋಗುತ್ತೆ. ಧನ್ಯವಾದಗಳು. ನಾನು 5 ನಿಮಿಷದಲ್ಲಿ ಮುಗಿಸೋಣ ಅಂತ ಇದೆ, ಸಾರಿ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಮೊದಲು ಗ್ರಾಮರನ್ನು ಪರ್ಫೆಕ್ಟಾಗಿ ನಾನು ಹೇಳ್ತೀನಲ್ವ, ಪೇಪರು ಯಾರು ಕೂಡ ಕಡಿಮೆ ತೆಗೆಯಲ್ಲ, ಎಲ್ಲರೂ ಕೂಡ 75+ ಇದ್ದೇ ಇರ್ತೀರಾ. 80 ಮಾರ್ಕ್ಸಿಗೆ ಸರ್ ಕ್ವಶನ್ ಪೇಪರು. ಧನ್ಯವಾದಗಳು.